ಓಲಾ ಅಮಿಗೋಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ. ಇವತ್ತು ಬಂದು ರಿಪಬ್ಲಿಕ್ ಡೇ ಇದೆ. ನಾವು ಇವಾಗ ಆಚೆ ಹೋಗ್ತೀವಿ ಲಾಲ್ ಬಾಗ್ ಅದು ಇದು ಸುತ್ತಾಡೋಣ ಅಂತ. ಅಲ್ಲೆಲ್ಲ ಹೇಗೆ ಮಾಡಿದ್ದಾರೆ, ಫ್ಲವರ್ ಡೆಕೋರೇಷನ್ ಹೇಗಿದೆ ಅದೆಲ್ಲ ನೋಡೋಣ. ರಿಪಬ್ಲಿಕ್ ಡೇ ಬಂದು ಏನಕ್ಕೆ ಆಚರಿಸ್ತಾರೆ ಅಂದರೆ, ಇದು 26th ಜಾನ್ 1950s ನಮ್ಮದು ದೇಶಕ್ಕೆ ರಿಪಬ್ಲಿಕ್ ಬಂತು. ಇದು ನಮ್ಮ ಇಂಡಿಪೆಂಡೆನ್ಸ್ ಆಗಿದ್ದು 3 ವರ್ಷಕ್ಕೇನೆ. ಏನಕ್ಕಂದರೆ ಇವಾಗ ನಮ್ಮ ಎಲೆಕ್ಷನಲ್ಲಿ ಏನಂದರೆ ನಾವೇ ಎಲೆಕ್ಟ್ ಮಾಡ್ತೀವಿ, ಪೀಪಲಿಂದಾನೇ ಯಾರು ರಾಜಕಾರಣಿಗಳು ಬರೋದು. ರೂಲ್ ಏನು ಮಾಡ್ತಾ ಇದ್ದಾರೆ ಅವರೆಲ್ಲ ಪೀಪಲಿಂದಾನೇ ಬರೋದು. ಇದೊಂದು ಡೆಮೊಕ್ರೆಟಿಕ್ ಕಂಟ್ರಿ ಅಂತ ರಿಪಬ್ಲಿಕ್ ಅಂತ ಬಂದಿದೆ. ನಾವು ಕೊಟ್ಟಿರೋ ದೇಶ ಇದು. ಇವತ್ತು ಇವತ್ತಿನ ದಿನಾನೇ 1950 ಈ ರಿಪಬ್ಲಿಕ್ ಆಗಿತ್ತು ನಮ್ಮ ಇಂಡಿಯಾ. ಸೊ ಹ್ಯಾಂಗ್ ಆನ್ ವಿತ್ ಅಸ್. ಬಂದಿದ್ದೀವಿ ಇವಾಗ ಲಾಲ್ ಬಾಗ್ ಹತ್ರ. ಸ್ವಲ್ಪ ದೂರ ಈ ಕಡೆ ಬಂದಿದ್ದೀವಿ. ಪಾರ್ಕಿಂಗ್ ಇರಲಿಲ್ಲ ಅಲ್ಲೆಲ್ಲೋ ಅಂತ. ನಮ್ಮ ಹುಡುಗರು KTMನ ಅಲ್ಲೆಲ್ಲೋ ಅಪಾರ್ಟ್ಮೆಂಟ್ ಬುದ್ಧಿ ಹಾಕ್ಬಿಟ್ಟು ಬಂದಿದ್ದಾರೆ. ನಾನು ನಮ್ಮ ಬ್ರೋ ಈ ಕಡೆ ಬಂದಿದ್ದೀವಿ. CT100 ಇಲ್ಲಿ ಹಾಕಿದ್ವಿ ಪಾರ್ಕಿಂಗಲ್ಲಿ. 3 ಹೆಲ್ಮೆಟ್ ಒಂದೇ ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಇಟ್ಬಿಟ್ಟು ಹೋಗಿದ್ದೀವಿ. ಬರೋವರೆಗೂ ಇರುತ್ತೋ ಎಲ್ಲ ನೋಡೋಣ, ಕಾಯ್ತಾ ಇರಿ. ಲಾಲ್ ಬಾಗ್ ಮುಂದೆ ಡ್ರಿಂಕ್ ಅಂಡ್ ಡ್ರೈವ್ ಬಗ್ಗೆ ಕಾಷನ್ ಕೊಡೋಕ್ಕೋಸ್ಕರ ಒಂದು ಬೊಂಬೆ ಇಕ್ಕಿದ್ದಾರೆ. ನಾನು ದಂಗಾಗ್ಬಿಟ್ಟೆ ಒಂದು ಸೆಕೆಂಡು. ರಿಯಲ್ ಮನುಷ್ಯ ಆಮೇಲೆ ನೋಡಿದ್ರೆ ರಿಯಲ್ ಮನುಷ್ಯ ಅಲ್ಲ, ಬೊಂಬೆ ಇತ್ತು. ಏನ್ ತೋರಿಸ್ತಾ ಇದಾರೆ ಅಂದ್ರೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡಬೇಕು, ಮತ್ತೆ ಹೆಲ್ಮೆಟ್ ಏನಿದೆ ಅದು ಚೆನ್ನಾಗಿರೋದು ಹಾಕೋಬೇಕು. ಸುಮ್ಮನೆ ಯಾವುದೋ ಒಂದು ಕಿತ್ತೋಗಿರೋ ಹೆಲ್ಮೆಟ್ ಹಾಕೊಂಡ್ರೆ ಅದೇ ತರ ಆಗುತ್ತೆ ತಲೆಗೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇಲ್ಲಿ ಬಂದ್ವಿ, ಹೇಳ್ತಾ ಇದಾರೆ ಕ್ಯಾಶ್ ಮಾತ್ರ ಅಲೋ ಅಂತ, ಆನ್ಲೈನ್ ಇಲ್ಲ ಅಂತ. ಸೊ ಮತ್ತೆ ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮ ಫ್ರೆಂಡ್ ಇದ್ದಾನೆ, ಅವ್ನು ನೋಡ್ತಾ ಇದ್ದಾನೆ QR ಕೋಡ್ ಅದು ಯಾವುದು ಕೊಟ್ಟಿದ್ದಾರೆ, ಅದು ಸ್ಕ್ಯಾನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಆನ್ಲೈನ್ ಇದೆ, ಆದರೆ ಏನಂದರೆ ಇಲ್ಲಿ ನೆಟ್ವರ್ಕ್ ಇಲ್ಲ, ಅದೊಂದು ಪ್ರಾಬ್ಲಮ್ ಇದೆ. फास्टर नेटवर्क मिले तो लाइफ टाइम मोबाइल बिल्स फ्री. ಸೊ ಅಲ್ಲೇ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಆನ್ಲೈನ್ ಮಾತ್ರ ಕೇಳ್ತಾ ಇದ್ರಲ್ಲ, ಅದಕ್ಕೋಸ್ಕರ ಟ್ರೈ ಮಾಡಿದ್ವಿ. ಆನ್ಲೈನ್ ಟಿಕೆಟ್ ಬುಕ್ಕಿಂಗು ತುಂಬ ಥಿಂಗ್ಸ್ ಇದೆ ಮಾಡಬೇಕಂದ್ರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೊ ಅಷ್ಟೊಂದೆಲ್ಲ ಯಾವನ್ ಮಾಡ್ತಾನೆ, ನಮಗೆ ಪೇಷನ್ಸ್ ಇಲ್ಲ ಅಂದ್ಬಿಟ್ಟು ಅಂಗಡಿಗೆ ಹೋದ್ವಿ. ಅಂಗಡಿಯವ್ರ ಹತ್ರ ಹೋಗ್ಬಿಟ್ಟು ಕೇಳಿದ್ವಿ 220 ಆನ್ಲೈನ್ ಮಾಡಿ 200 ಕ್ಯಾಶ್ ಕೊಡ್ತೀನಿ ಅಂತ. ಎಲ್ಲದರಲ್ಲೂ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜನ. ಏನು ಮಾಡೋಕ್ಕಾಗಲ್ಲ, ನಡೀರಿ ಇವಾಗ ಒಳಗೆ ಹೋಗೋಣ, ನೋಡೋಣ ಹೇಗೆ. ಬಂದ್ವಿ ಇವಾಗ ಒಳಗಡೆ ಎಂಟ್ರಿ ಮಾಡ್ಕೊಂಡ್ವಿ. ಇವಾಗ ಗ್ಲಾಸ್ ಹೌಸ್ ಒಳಗಡೆ ಹೋಗೋಣ ಅಂತ ಬಂದಿದ್ದೀವಿ. ಸೊ ಹೋಗಿ ನೋಡೋಣ ಅದು ಹೇಗಿದೆ ಅಂತ. ಎಲ್ಲ ಸಿನಿಮ್ಯಾಟಿಕ್ ಶಾರ್ಟ್ಸು ನಮ್ಮ ಹುಡುಗ ಹಾಕ್ತಾನೆ, ನೋಡ್ಕೊತಾ ಇದ್ದಾರೆ. ಕ್ಯೂ ನೋಡಿ, ಕ್ಯೂ ಹೆಂಗಿದೆ ಅಂದರೆ ಜನ ಸಾಗರ ಆಗಿಬಿಟ್ಟಿದೆ. ಎಲ್ಲರೂ ಹೆಂಗೆ ನಿಂತಿದ್ದಾರೆ ಅಂದರೆ ಹಂಗೆ ನಿಂತಿದ್ದಾರೆ, ಹೋಗ್ತಾನೆ ಇಲ್ಲ ಕ್ಯೂ. ಎಲ್ಲ ವೆಯ್ಟ್ ಮಾಡಿ ತಳ್ತಾ ಇದ್ದಾರೆ. ನೋಡೋಣ, ಹೋಗಿ ನೋಡೋಣ ಬಂದಿದೆ. ಗ್ಲಾಸ್ ಹೌಸ್ ಇಂದ ಆಚೆ ಬಂದಿದ್ದೀವಿ. ಏನು ಹೇಗಿದೆ ಅಂತೆಲ್ಲ ನೋಡಿದ್ವಿ. ಆ ಕಡೆ ಒಂದು ಪೀಕಾಕ್ ಇತ್ತು, ಪೀಕಾಕ್ ಫುಲ್ ಇಂದ ಕಡೆ ಎಲ್ಲ ಫೆದರ್ಸ್ ಬಂದು ಫ್ಲವರ್ಸ್ ಇಕ್ಕಿದ್ದಾರೆ. ಗ್ಲಾಸ್ ಹೌಸ್ ಒಳಗಡೆ ಇದ್ದಿದ್ದೆಲ್ಲ ಸಿನಿಮ್ಯಾಟಿಕ್ಸ್ ಇಂದ ಬಂದಿರುತ್ತೆ. ಮೋಸ್ಟ್ಲಿ ನೀವು ನೋಡಿರ್ತೀರಾ. ನಮ್ಮ ಎಡಿಟರ್ ಹಾಕಿರ್ತಾರೆ. ಎಡಿಟರ್ ಕ್ಯಾಮ್ರಾಮನ್ ಅಕ್ಷಯ್ ಅದ್ಬಿಟ್ಟು ಅವ್ರೆ PK ಎಡಿಟರ್. ಸರಿ ಬಂದು ಇವಾಗ ಮುಂದೆ ಹೋಗೋಣ, ಏನಿದೆ ಅಂತ ಚೆಕ್ ಮಾಡೋಣ. ಏನಂತ ನೋಡಿ 7 ಆರ್ಟ್ಸ್ ಅಂತ ಏನೋ ಅಂತಾರೆ. ಇದನ್ನ ಆಡ್ಸಿದ್ದಾರೆ.
ಚಿಕ್ಕ ಪುಕ್ಕು ರೈಲು ನಿಲ್ಲೋದಿಲ್ಲ ಎಲ್ಲೂ ಯಾಕಿಂಗೆ ಓಡ್ತೈತೋ. ಇಲ್ಲಿ ಫ್ಲವರ್ಸ್ ಎಲ್ಲ ಬ್ಯಾಸ್ಕೆಟಿಂದ ಆಚೆ ಬೀಳೋ ಥರ ಒಂಥರ ಮಾಡಿದ್ದಾರೆ ಡಿಸೈನು. ನೋಡಿ ಹೇಗಿದೆ ಅಂತ. ನಮ್ಮ ಹುಡುಗ ಬೇರೆ ಇಲ್ಲೇ ನಿಂತ್ಕೊಂಡು ಪೋಸ್ ಕೊಡ್ತಾ ಇದ್ದಾನೆ. ಕೆಂಚ ನನಗೆ ಬೇರೆ ಸುಸ್ತಾಯ್ತು, ಅದಕ್ಕೆ ಕುತ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫ್ಲವರ್ಸ್ ಎಲ್ಲ ನೋಡಿದ್ವಿ, ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ನೋಡೋಣ ಹೇಗಿದೆ ಎಲ್ಲ ಅಂತ. ಶಾಪ್ಸ್ ಎಲ್ಲ ಇದೆ ಈ ಕಡೆ. ಈ ಕಡೆ ಎಲ್ಲ ಜನ ಎಲ್ಲ ಕೂತಿದ್ದಾರೆ, ರೆಸ್ಟ್ ತಗೋತಾ ಇದ್ದಾರೆ. ನಾವು ಸ್ವಲ್ಪ ರೆಸ್ಟ್ ತಗೊಂಡು ನೋಡೋಣ ಎಲ್ಲ ಜಾಗನ. ಆಮೇಲೆ ಸನ್ಸೆಟ್ ಬೆಟ್ಟ ಹತ್ತಲ್ಲ, ಬೆಟ್ಟ ಹತ್ಬಿಟ್ಟು ಸನ್ಸೆಟ್ ನೋಡಕ್ ಹೋಗೋಣ. ಏನ್ ಅನ್ಕೋಬಿಟ್ಟಿದ್ದೇನೆ ಏನೇನೋ ಇವ್ರಿಗೆಲ್ಲ ಕಾಚ ಇರ್ಲಿಲ್ಲ ರೀ, ಈ ಹುಡುಗರಿಗೆ ಕಾಚ ಹಾಕ್ದು ನಾನು ಆಗ 4 ಕಾಣಿ ಒಂದ್ ಕಾಚ ಎಲ್ಲ ಬಿಚ್ಕೊಂಡು ಓಡಾಡ್ತಿದ್ದೆ. ಇಲ್ಲಿ ಬಂದ್ವಿ ಅಂಗಡಿಗಳ ಹತ್ರ. ಇಲ್ಲಿ ಊಟಿ ಡ್ರೈ ಫ್ರೂಟ್ಸ್ ಅಂಡ್ ಕೇರಳ ಸ್ಪೈಸಸ್ ಅಂತ ಇದೆ. ನೋಡೋಣ ಏನಿದೆ ಅಂತ, ಹೆಂಗಿದೆ ಅಂತ ನೋಡೋಣ, ಹೇಗೆ ಟೇಸ್ಟ್ ಮಾಡುತ್ತೆ ಅಂತ ನೋಡೋಣ. ಇವಾಗ ತಗೋತಾ ಇದೀನಿ, ಬನ್ನಿ ಇದನ್ನ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ಚಲಿಯೇ ಶುರು ಕರ್ತೆ ಹೇ. ಟೇಸ್ಟ್ ಆಗಿದೆ ಅಂತ ತಗೊಂಡ್ವಿ, ಪ್ಯಾಕೆಟ್ ಓಪನ್ ಮಾಡಿದೆ ಏನೋ ಮಾಡಿ. ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಏನೂ ಇಲ್ಲ, ನಾರ್ಮಲ್ ಹುಣಸೆಹಣ್ಣೆ, ಸ್ವಲ್ಪ ಸ್ವೀಟ್ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಪರವಾಗಿಲ್ಲ, 20 ರೂಪಾಯಿಗೆ ಓಕೆ. ಸ್ಯಾಂಪಲ್ ಕೊಡ್ತಾ ಇದಾರೆ, ಟೇಸ್ಟ್ ಮಾಡಿ ನೋಡೋಣ. ಯೋ, ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರ್ಸ್ರಪ್ಪ. ಹೆಲ್ಪ್ ಹಿಮ್ ಪ್ಲೀಸ್. ಬೆಳಗ್ಗೆನೆ ಶಾಂಪೂ ನುಂಗ್ಬಿಟ್ಟವನೆ. ಅದು ಪಿಟ್ಸ್. ಫಿಟ್ಸಾ? ನೋಡೋಣ ಏನ್ ನಡೀತಾ ಇದೆ ಅಂತ. ಫನಿ ಕ್ವಶನ್ ಕೇಳ್ತೀನಿ. ಮರದಲ್ಲಿ ಮತ್ತೆ ಗಿಡದಲ್ಲಿ ಬಿಡದೇ ಇರೋ ಕಾಯಿ ಯಾವ್ದು? ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು. ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು. ಬೆಟ್ಟದ ಮೇಲೆ ಬಂದು ನಿಂತಿದ್ದೀವಿ. ಇವಾಗ ನಾವು 4 ಜನ ಫ್ರೆಂಡ್ಸು ಸನ್ಸೆಟ್ ನೋಡೋಣ ಅಂತ ಬಂದ್ವಿ. ಸನ್ಸೆಟ್ ಚೆನ್ನಾಗಿತ್ತು. ಸನ್ಸೆಟ್ ನೋಡ್ತಾ ರೈಟ್ ಸೈಡ್ ನೋಡಿದ್ರೆ ವಿಜಯ್ ಮಲ್ಯ ಅವ್ರ ಮನೆ ಕಾಣಿಸ್ತು. ವಿಜಯ್ ಮಲ್ಯ ಬಿಲ್ಡಿಂಗ್ ಮೇಲೆ ಮನೆ ಕಟ್ಸ್ಬಿಟ್ಟಿದ್ದಾರೆ, ವಿಲ್ಲಾ ಕಟ್ಸಿದ್ದಾರೆ. ಒಳ್ಳೆ ಬಂಗ್ಲೆ ಇದ್ದಾಗಿದೆ. ಇಲ್ಲಿಂದ ನೋಡೋಕೆ ಅಷ್ಟು ದೊಡ್ಡದಾಗಿದೆ, ಹತ್ರ ಹೋಗಿ ನೋಡ್ರೆ ಇನ್ನೆಷ್ಟು ದೊಡ್ಡದಾಗಿರುತ್ತೋ. ಆಸೆ ಪಣ ಕೊಟ್ಟು ಮನಿ ಮನಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಗೈಸ್, ಇಲ್ಲಿ ಫ್ರೆಂಡ್ಸ್ ಮಾಡ್ಕೊಂಡಿದ್ದೀನಿ 3 ಜನನ. ಇಲ್ಲಿ ಮೇಲೆ ಕೂತಿದ್ದೀವಿ. ಬಂಡೆಕಲ್ಲಲ್ಲ, ಇದೇನೋ ಹಾಕಿದ್ದಾರೆ, ಅದ್ರ ಮೇಲೆ ಕೂತಿದ್ದೀವಿ. ನೋಡೋಣ ಜೀನ್ಸ್ ಅಂತೆ. ಹುಷಾರ್ ನಾವು ನೋಡಿ ಕೆಂಚ ಓ ಕೆಂಚ ನೀನಂದ್ರೆ ನಂಗಿಷ್ಟ ಕಣೋ. ಇಲ್ಲಿ ಯಾವುದೋ ಚೈನೀಸ್ ಥರ ಜಾಗ ಇದೆ. ಅದು ಒಳ್ಳೆ ಚೈನೀಸ್ ಅವರು ಚೈನಾದಲ್ಲಿ ಇರುತ್ತಲ್ಲ ಅದೇ ಥರ ಇದೆ. ಇಲ್ಲೆಲ್ಲ ಫುಲ್ಲು ಮಿನಿಯೇಚರ್ ಟ್ರೀಸ್ ಇದ್ದಾವೆ. ನೋಡೋಣ ಹೇಗಿದೆ ಅಂತ. ಅದ್ರದ್ದು ಒಂದ್ಸಿನ ನೋಡಿ ಚೈನೀಸ್ ನನ್ನ ಮಗ. ಕಂಟ್ರೋಲ್
control, Uday. ಗೈಸ್ ನಾವಿಲ್ಲಿ ಬಂದಿದ್ದೀವಿ, ಮನೆಗೆ ಬಂದ್ವಿ, ಎಲ್ಲ ನೋಡಿದ್ವಿ ಅಲ್ಲಿ ಲಾಲ್ಬಾಗಲ್ಲೆಲ್ಲ. ವಿಧಾನಸೌಧಕ್ಕೆ ಹೋಗೋಣ ಅಂತ ಇತ್ತು, ಆದರೆ ತುಂಬ ದೂರ ಆಯಿತು, ಟ್ರಾಫಿಕ್ ಇತ್ತು, ಮತ್ತು ಇವಾಗ ರಿಪಬ್ಲಿಕ್ ಡೇ ಬೇರೆ ತುಂಬ ಟ್ರಾಫಿಕ್ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾವು ಹೋಗಲಿಲ್ಲ. ಇಲ್ಲಿ ಮನೆಗೆ ಬಂದಿದ್ದೀವಿ, ವ್ಲಾಗ್ ಎಂಡ್ ಮಾಡೋದು ಮರ್ತೋಗಿದ್ವಿ. ಸೊ ಇವಾಗ ಎಂಡ್ ಮಾಡ್ತಾ ಇದ್ದೀವಿ. ನಾನು ನಿಮ್ಮ ಅಚ್ಚುಮೆಚ್ಚಿನ ದರ್ಶನ್ ರೆಡ್ಡಿ. ನಮ್ಮ ಜೊತೆ ಹಿಂಗೆ ಹ್ಯಾಂಗ್ ಆನ್ ಆಗಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಈ ವಿಡಿಯೋನ, ಮತ್ತು ಕಮೆಂಟ್ ಮಾಡೋದಿದ್ರೆ ಕಮೆಂಟ್ ಮಾಡ್ಬೋದು. ಸೊ ಬಾಯ್ ಗೈಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.